ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ದನಗಳ ಜಾತ್ರೆ ಅಂಗವಾಗಿ ನಡೆದಂತ ಕಾರ್ಯಕ್ರಮ. ವಧು-ವರರಿಗೆ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ದಾರೆ. ವಧು-ವರರಿಗೆ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ವಿಜಯಲಕ್ಷ್ಮಿ. ನವ ಜೋಡಿಗಳಿಗೆ ಶುಭ ಕೋರಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇನ್ನು ವಿಜಯಲಕ್ಷ್ಮಿ ಅವರಿಗೆ ನಟ ಧನ್ವೀರ್ ಹಾಗೂ ಹಾಸ್ಯ ನಟ ಚಿಕ್ಕಣ್ಣ ಇವರಿಬ್ಬರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸರಳ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ 24 ಜೋಡಿಗಳು ಕಾಲಿಟ್ಟಿವೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಇದು. ಬೇಬಿ ಬೆಟ್ಟದಲ್ಲಿ ನಡೆದಿರುವಂತಹ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಭಾಗಿಯಾಗಿ ನವ ಜೋಡಿಗಳಿಗೆ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ 23 ಜೋಡಿಗಳು ಸಪ್ತಪದಿಯನ್ನ ತುಳಿತಾ ಇದ್ದಾರೆ. ಎಲ್ಲೂ ಗೊಂದಲ ಮಾಡಬೇಡಿ, ದಯಮಾಡಿ ಹಿಂದೆ ಇರುವುದು. ದಯಮಾಡಿ ಗಣ್ಯರನ್ನು ಹೊರತುಪಡಿಸಿ ಮಿಕ್ಕರು ಹಿಂದೆ ಬನ್ನಿ. ಗುಂಡೆ ದಾರಿ ಮಾಡಿಕೊಡ್ಬೇಡಿ. ಗಣ್ಯರನ್ನು ಹೊರತುಪಡಿಸಿ ಮಿಕ್ಕರಂತವರು ಹಿಂದೆ ಬನ್ನಿ. ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ. ಇವತ್ತು ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ, ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ದೀನಿ. ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸರಳ ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ. ಇವತ್ತು ಮದ್ವೆ ಆಗಿರೋ ಎಲ್ಲಾ ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲೂ ಗೊಂದಲ ಮಾಡಬೇಡಿ, ದಯಮಾಡಿ ಹಿಂದೆ ಇರುವುದು. ದಯಮಾಡಿ ಗಣ್ಯರನ್ನು ಹೊರತುಪಡಿಸಿ ಮಿಕ್ಕರು ಹಿಂದೆ ಬನ್ನಿ. ಗುಂಡೆ ದಾರಿ ಮಾಡಿಕೊಡ್ಬೇಡಿ.